ಆಡಳಿತದಲ್ಲಿ ಅವರು ಮಧ್ಯಸ್ಥಿಕೆ ವಹಿಸಬಾರ್ದು, ಸೂಪರ್ ಸಿಎಂ ತರ ಮಾಡ್ತಿದ್ದಾರೆ ನೋಡಿ. ಅವ್ರು ದೊಡ್ಡವರು, ಅವ್ರ ಹಿರೀಕರು, ಸಚಿವರು ಬೇರೆ ಆಗೋರು ಅವರು. ಅವ್ರ ಮಟ್ಟದಲ್ಲಿ ಅವ್ರು ಮಾತಾಡ್ತಾ ಇದ್ದಾರೆ. ನಾನು ನನ್ನ ಕ್ಷೇತ್ರದ ಬಗ್ಗೆ ನಾನು ಗಮನ ಹರಿಸ್ಬೇಕೇ ಹೊರತು ಯಾರ್ಯಾರು ಏನೇನು ಹೇಳಿದ್ದಾರೆ ಅಂತೇಳಿ ನಿಮಗೆಲ್ಲ ಗೊತ್ತು. ಸೊ ಅದನ್ನು ಹೈಕಮಾಂಡ್ ಅವರ ಗಮನಿಸ್ತಾ ಇದ್ದಾರೆ. ಸೂಕ್ತ ಸಮಯದಲ್ಲಿ ಅವರು ಕ್ರಮ ತಗೊಳ್ತಾರೆ ಅಂದ್ಕೊಂಡಿದ್ದೀನಿ. ಪಕ್ಷದ ವಿಚಾರದಲ್ಲಿ ಅವರ ಹಸ್ತಕ್ಷೇಪ ಸರಿ, ಆದ್ರೆ ಅಧಿಕಾರದ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡುವಂಥದ್ದು ಎಷ್ಟು ಸರಿ ಸರ್? ನೋಡಿ, ಮಾಡಬಾರ್ದು. ಅವ್ರು ದೊಡ್ಡವರು, ಅವ್ರು ತಿಳ್ಕೊಬೇಕು. ಅವರೆಲ್ಲ ಕೂಡ ಅವ್ರ ಸ್ಥಾನ, ಅವ್ರ ಗೌರವ ಅದೆಲ್ಲ ಅರಿತ್ಕೊಂಡು ಅವರೆಲ್ಲ ಮಾತಾಡಬೇಕು. ಅವರೆಲ್ಲರೂ ಕೂಡ ನನ್ನನ್ನು ಕೇಳಿದ್ರೆ ನಾನೊಬ್ಬ ಸಣ್ಣ ಶಾಸಕ, ಚಿಕ್ಕ ಶಾಸಕ ನಾನು ಅಲ್ವಾ. ನನಗೆ ಆದಂತ ನನಗೆ ಮೊದಲೇ ಮಾತಾಡಬಾರ್ದು ನೀನು ಅಂದ್ಬಿಟ್ಟು ನನಗೆ ವಾರ್ನ್ ಮಾಡವ್ರೆ. ಏನು ಮತ್ತೆ ಇನ್ನೊಂದು ನೋಟಿಸ್ ಬಂದದ್ದು, ಎಲ್ಲೋ ಮಾತಾಡಿದಂತೆ ಮತ್ತೆ ಇನ್ನೊಂದು ನೋಟಿಸ್ ಕೊಡ್ಸಾರ ನನಗೆ. ನನ್ನ ಮೇಲೆ ನಿಮ್ಮ ಅಭಿಪ್ರಾಯ ಶಾಸಕರಾಗಿ? ಹೇಳಿದ್ನಲ್ಲ, ನಾನು ದೊಡ್ಡವ್ರಿಗೆ ಹೇಳುವಷ್ಟು ನನ್ನ ಶಕ್ತಿ ಇಲ್ಲ. ಅವ್ರು ದೊಡ್ಡವರು, ಅವ್ರು ತಿಳ್ಕೊಬೇಕು. ತಿಳ್ಕೊಂಡು ಮಾತಾಡಿದ್ರೆ ಸೂಕ್ತ ಅಂತ ನಾನು ಅನ್ಕೊಂಡಿದ್ದೀನಿ. ಕರ್ನಾಟಕದಲ್ಲಿ ಅಕ್ರಮ ಆಗಿದೆ ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ. ಮತ್ತೆ ಡಿ ಕೆ ನೋಡಿ, ಅದಕ್ಕೆ ಮಹದೇವಪುರದಲ್ಲಿ ಒಂದಷ್ಟು ಪ್ರೂಫ್ ಸಿಕ್ಕಿದೆ ಅಂತ ಹೇಳ್ತಾರೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಬೆಂಗಳೂರು ಗ್ರಾಮಾಂತರ ಇದರಲ್ಲೂ ಕೂಡ ಅನೇಕ ಅವ್ಯವಹಾರಗಳು ಆಗಿದೆ ಇದರಲ್ಲಿ. ಅದಕ್ಕೆ ನಮಗೆ ಸೋಲಾಗಿದೆ ಅಂಥೇಳಿ ನಮ್ಮ ನಾಯಕರು ಹೇಳ್ತಾ ಇದ್ದಾರೆ. ನಮ್ಮ ರಾಷ್ಟ್ರ ನಾಯಕರಾದಂಥ ರಾಹುಲ್ ಗಾಂಧಿ ಸಾಹೇಬರು ಕೂಡ ಹೇಳ್ತಾ ಇದ್ದಾರೆ. ಸೊ ಡಾಕ್ಯುಮೆಂಟೇಶನು ನಮಗೆಲ್ಲ ಅದಕ್ಕೆ ಪುರಾವೆನೂ ಕೂಡ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ. ಆಗಿದೆಯಾ ಸರ್? ಆ ಥರದ ಚುನಾವಣೆ ಸಂದರ್ಭದಲ್ಲಿ ನೀವು ಕೂಡ ಸಾಕಷ್ಟು ಪ್ರಚಾರವನ್ನು ಮಾಡಿದ್ದೀರಿ, ಎಲ್ಲ ಕಡೆ ಓಡಾಡಿದ್ರಿ. ಯಾವ ರೀತಿ ಹೋರಾಟ ಮಾಡಬಹುದು ಸರ್? ನಾನು ನನ್ನ ಕ್ಷೇತ್ರದ ಬಗ್ಗೆ ಗಮನ ಹರಿಸಿದ್ದೀನಿ. ನಾನು ಬೇರೆ ಕಡೆ ನಾನು ಗಮನ ಹರಿಸಲಿಲ್ಲ. ಸರ್, ಈಗ ನಾಲ್ವಡಿ ಕೃಷ್ಣರಾಜ ಒಡೆಯರ್ಗಿಂತ ಸಿದ್ದರಾಮಯ್ಯ ರಾಜ್ಯವನ್ನು ಅಭಿವೃದ್ಧಿ ಮಾಡಿದ್ದಾರೆ ಅಂತೇಳಿ ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳುವಂಥದ್ದು ಸರ್. ನೋಡಿ, ಇವೆಲ್ಲ ದೊಡ್ಡ ದೊಡ್ಡ ವಿಷಯ ನೀವು ದೊಡ್ಡವ್ರಿಗೆ ಕೇಳಿದ್ರೆ ಒಳ್ಳೆಯದು. ನಾನು ರಾಮನಗರದ ಒಬ್ಬ ಶಾಸಕ, ಒಬ್ಬ ಸೇವಕನ ಕೆಲಸ ಮಾಡಬೇಕು. ನನಗೆ ಆದಂಥ ನನ್ನ ಕೆಲಸ ಕಾರ್ಯ ನಮ್ಮ ಜನ ಪಾಪ ನನ್ನ ನಂಬ್ಕೊಂಡಿದ್ದಾರೆ. ನನಗೆ ವಿಶ್ವಾಸದಲ್ಲಿ ಮಗನಾಗಿ ಕೆಲಸ ಮಾಡಿಸ್ಕೊತಾ ಇದ್ದಾರೆ. ನಾನು ಅವ್ರ ಜೊತೆ ಇರಬೇಕು. ನನ್ನ ರಾಷ್ಟ್ರದ ಬಗ್ಗೆ, ರಾಜ್ಯದ ಬಗ್ಗೆ ನಾನು ಆಲೋಚನೆ ಮಾಡೋದು ಸರಿ. ನಾಲ್ವಡಿ ಕೃಷ್ಣರಾಜ ಅವರಿಗೆ ಹೋಲಿಕೆ ಮಾಡುವಂತ ಸರ್ ಗೊತ್ತಿಲ್ಲ ಅಣ್ಣ, ನನಗೆ ಗೊತ್ತಿಲ್ಲ. ಬಿಜೆಪಿ ಕೂಡ ಸಾಕಷ್ಟು ಆಕ್ಷೇಪ. ನಮ್ಮ ಅಪ್ಪ ನೋಡಿರ್ಬೇಕು ಮಹಾರಾಜರಿಗೆ, ನಾನಂತೂ ನೋಡಿಲ್ಲ ಅಣ್ಣ. ನಮ್ಮ ಅಪ್ಪ ನೋಡವ್ರೆ, ನಮ್ಮ ಅವ್ವ ನೋಡವ್ರೆ, ನಾನು ನೋಡಲಿಲ್ಲ. ಚರಿತ್ರೆ ಓದಿದ್ದೀನಿ. ಅವರ ದಾನ ಧರ್ಮ, ಅವ್ರು ಮಾಡಿದ್ದ ಕೆಲಸಗಳು ಇವತ್ತು ಸಾಕ್ಷಿ ಗುಡ್ಡ ಇರೋದು ನಾವು ಕಣ್ಣಿಂದ ನೋಡಿದ್ದೀವಿ. ಬೇರೆ ನಾನೇನು ವಿದ್ಯೆ ಕಲ್ತಿಲ್ಲ ನಾನು.